ಬಿಹಾರ ಚುನಾವಣೆ ಫಲಿತಾಂಶ ಇನ್ನೇನು ಪ್ರಕಟ ಆಗ್ತಾ ಇದೆ. ಹಾವು ಏಣಿಯ ಆಟ ಆಡ್ತಾ ಇತ್ತು. ಆದರೆ ಈಗ ಸ್ಪಷ್ಟವಾದಂತಹ ಒಂದು ಮಾಹಿತಿ ಬರ್ತಾ ಇದೆ. NDA ಸಾಕಷ್ಟು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ವಿಚಾರವಾಗಿ ಈಗ ಮತ್ತೆ ನಿಜವಾಯಿತು ಚುನಾವಣಾ ಚಾಣಕ್ಯ ಅಮಿತ್ ಶಾ ಒಂದು ಭವಿಷ್ಯ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಏನು NDA ಮೈತ್ರಿಕೂಟ 190ಕ್ಕೂ ಹೆಚ್ಚು ಒಂದು ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಮುಂದುಗಾಲನ್ನು ಹಾಕ್ತಾ ಇದೆ, ದಾಪುಗಾಲು ಆಗ್ತಾ ಇದೆ. ಹೀಗಾಗಿ ಅಮಿತ್ ಶಾ ಹೇಳಿದಂಥ ಒಂದು ಭವಿಷ್ಯ ನಿಜವಾಯಿತು ಅಂತ ಹೇಳಲಾಗ್ತಾ ಇದೆ. NDA ಮೈತ್ರಿಕೂಟ ಈಗಾಗಲೇ 200ರ ಒಂದು ಗಡಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. 190ಕ್ಕೂ ಹೆಚ್ಚು ಸ್ಥಾನಗಳ ಗೆಲ್ಲುವಂಥ ಮುಂಚೂಣಿಯಲ್ಲಿದೆ. ನವೆಂಬರ್ 8ರಂದು ಪೂರ್ಣಿಮೆಯಲ್ಲಿ ಮಾತನಾಡಿದ್ದು ಅಮಿತ್ ಶಾ. ಒಂದು ಕಡೆ ಚದುರಿದ ಒಂದು ಗಠಬಂಧನ್ ಇದ್ದರೆ ಇನ್ನೊಂದು ಕಡೆ ಏನಾಗಿತ್ತು ಅಂದರೆ ಮತ್ತೊಂದು ಕಡೆ 5 ಪಾಂಡವರಿರುವಂಥ ಒಂದು NDA ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಹಾರ ಅರ್ಧದಷ್ಟು ಜನ ಮತ ಚಲಾಯಿಸಿದ್ದು NDA 160ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಮತ್ತೆ ಸರ್ಕಾರದ ರಚನೆ ಮಾಡಲಿದೆ ಅಂತ ಅಮಿತ್ ಶಾ ಹೇಳಿದ್ದು. ಈಗ ಅವರು ಹೇಳಿದಂತಹ ಒಂದು ಭವಿಷ್ಯ ನಿಜವಾಗಿದೆ. ಇದಕ್ಕೂ ಮೊದಲು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದು. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಚುನಾವಣಾ ಚಾಣಕ್ಯ ಆಗಿರುವಂತಹ ಅಮಿತ್ ಶಾ ಹೇಳಿದಂತಹ ಒಂದು ಮಾತು ಭವಿಷ್ಯ ನಿಜಕ್ಕೂ ಕೂಡ ನಿಜವಾದಂತೆ ಕಾಣ್ತಾ ಇದೆ. NDA ಏನಿದೆ ಸಾಕಷ್ಟು ಒಂದು ಸ್ಥಾನಗಳಲ್ಲಿ ಮುಂದೆ ಇದೆ, ಕ್ಷೇತ್ರಗಳಲ್ಲಿ ಮುಂದಿದೆ, 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುಂದಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಗೆಲುವು ಖಚಿತ ಆದಂತೆ ಕಾಣ್ತಾ ಇದೆ NDAಗೆ. ಹೀಗಾಗಿ ಈಗ ಅಮಿತ್ ಶಾ ಹೇಳಿದಂತಹ ಒಂದು ಭವಿಷ್ಯದ ನುಡಿ ನಿಜವಾಗಿದೆ. ಯಾಕಂದರೆ NDA ಸ್ಪಷ್ಟ ಗೆಲುವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಮುನ್ನುಗ್ಗುತ್ತಾ ಇದೆ. ನವೆಂಬರ್ 8ನೇ ತಾರೀಕು ಹೇಳಿದರು. ಪುಣ್ಯದಲ್ಲಿ ಏನು ಮಾತನಾಡ್ತಾ ಅವರು ಹೇಳ್ತಾರೆ ಅಮಿತ್ ಶಾ ಅವರು, ಒಂದು ಕಡೆ ಚದುರಿದ ಒಂದು ಗಠಬಂಧನ್ ಇದ್ದರೆ ಮತ್ತೊಂದು ಕಡೆ 5 ಪಾಂಡವರಂತಿರುವಂತಹ ಒಂದು NDA ಇದೆ, ಪಾಂಡವರ ಥರ ಇದೆ NDA ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಹಾರದ ಒಂದು ಚುನಾವಣೆ ಅರ್ಧದಷ್ಟು ಮತದಾನ ಆಗೋಗ್ಬಿಟ್ಟಿದೆ. NDA 160ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮತ್ತೆ ಸರ್ಕಾರವನ್ನು ರಚನೆ ಮಾಡಲಿದೆ ಅಂತ ಹೇಳಿದರು. ಬರೀ 160 ಸ್ಥಾನ ಅಂತ ಹೇಳಿದ್ರು ಇವರು. ಆದರೆ ಇಲ್ಲಿ ಅದಕ್ಕೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಮುಂದೆ ಸಾಗ್ತಾ ಇದೆ NDA. ಬಿಹಾರ ಚುನಾವಣೆ ಬೆಳಗ್ಗೆ ಶುರುವಾದಾಗ ಎಲ್ಲೋ ಒಂದು ಕಡೆ ಹಾವು ಏಣಿಯ ಆಟ ಇತ್ತು, ಕ್ಷಣಕ್ಕೂ ಕುತೂಹಲ ಇತ್ತು ಅಂತ ಕೇಳಿ ಬರ್ತಾ ಇತ್ತು. ಆದರೆ ಈಗ ಸ್ಪಷ್ಟವಾಗಿ ಒನ್ ಸೈಡ್ ಆಗಿಬಿಟ್ಟಿದೆ. NDA ಇನ್ನೇನು ಅಧಿಕೃತವಾಗಿ ಗೆಲುವನ್ನು ಘೋಷಣೆ ಮಾಡಬೇಕು ಆ ರೀತಿಯಾಗಿ ಮುನ್ನುಗ್ಗುತ್ತಾ ಇದೆ. ಅನೇಕ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಹೀಗಾಗಿ ಅಮಿತ್ ಶಾ ಮೊದಲೇ ಹೇಳಿದ್ರು, ನಾವು 160ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರವನ್ನು ಸ್ಥಾಪಿಸ್ತೀವಿ ಅಂತ ಬಿಹಾರದಲ್ಲಿ. ಅದೇ ಮಾತು ನಿಜ ಆಗಿದೆ. ಈಗ ಪಂಚ ಪಾಂಡವರಿರುವಂತಹ ಒಂದು ಟೀಮ್ ಇದೆ ನಮ್ಮ NDAನಲ್ಲಿ ಅಂತ ಹೇಳಿದರು. ಹೀಗಾಗಿ ಆ ಒಂದು ಮಾತು ನಿಜ ಆದಂತೆ ಕಾಣ್ತಾ ಇದೆ. ಅಮಿತ್ ಶಾರ ಒಂದು ಮಾತು ಭವಿಷ್ಯ ನಿಜಕ್ಕೂ ಕೂಡ ಒಂದು ರೀತಿ ನಿಜ ಆಗಿಬಿಟ್ಟಿದೆ. ಇದಕ್ಕೂ ಮೊದಲು ಮಾಧ್ಯಮಕ್ಕೆ ನೀಡಿದಂಥ ಒಂದು ಸಂದರ್ಶನದಲ್ಲಿ ಕೂಡ ಅಮಿತ್ ಶಾ ಹೇಳಿರ್ತಾರೆ, 160 ಸ್ಥಾನಗಳನ್ನು ನಾವು ಗೆಲ್ಲಬಹುದು ಅಂತ ಹೇಳಿರ್ತಾರೆ. ಆದರೆ ಅವರ ಒಂದು ಊಹೆಗೂ ಮೀರಿದಂತಹ ಒಂದು ಫಲಿತಾಂಶ ಸಿಗೋ ಥರ ಕಾಣ್ತಾ ಇದೆ. ಬಿಹಾರದಲ್ಲಿ ಅತ್ಯುತ್ತಮ ಒಂದು ಪ್ರದರ್ಶನ ನೀಡಿದರೆ NDA 180 ತಲುಪಬಹುದು ಅಂತ ಒಂದು ಭವಿಷ್ಯ ನುಡಿದಿದ್ರು. ಒಂದು ಸಂದರ್ಶನದಲ್ಲಿಯೂ ಹೇಳಿರ್ತಾರೆ, ಪ್ರಚಾರದ ಸಮಯದಲ್ಲೂ ಹೇಳಿರ್ತಾರೆ. ಅನೇಕ ಬಾರಿ ಬಿಹಾರದ ಗೆಲುವಿನ ಒಂದು ಚಿತ್ರಣದ ಬಗ್ಗೆ ಮೊದಲೇ ಊಹಿಸಿ ಹೇಳಿರ್ತಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಹೀಗಾಗಿ ಅವರು ಹೇಳಿದಂತಹ ಒಂದು ಮಾತಿನ ಪ್ರಕಾರವೇ ಅವರೇನು ಊಹೆ ಮಾಡಿದ್ರು ಕೆಲವೊಂದು ಇಷ್ಟೊಂದು ಸ್ಥಾನಗಳು ಅಂತ, ಅದಕ್ಕಿಂತ ಜಾಸ್ತಿ ಸ್ಥಾನಗಳು ಸಿಗುವಂತಹ ಒಂದು ನಿಟ್ಟು ಕಾಣ್ತಾ ಇದೆ. ಸಂಭವ ಕೂಡ ಇದೆ. ಈ ಒಂದು ವಿಚಾರವಾಗಿ ಅಮಿತ್ ಶಾ ಹೇಳಿದಂತಹ ಒಂದು 160 ಅಲ್ಲ, 180 ಅಲ್ಲ, NDA ಈಗ ಮುಂದಕ್ಕಿರುವಂಥದ್ದು 200 ಸ್ಥಾನಗಳಲ್ಲಿ 201, 202 ಆ ರೀತಿಯಾಗಿ ಹೋಗ್ತಾ ಇದೆ, ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹೀಗಾಗಿ ಬಿಹಾರದ ಚುನಾವಣೆ ಒಂದು ರೀತಿಯಲ್ಲಿ ಸ್ಪಷ್ಟ ಆಗ್ಬಿಟ್ಟಿದೆ. ಅನೇಕ ಕಡೆ ಕೆಲವರು ಸಂಭ್ರಮಿಸ್ತಾ ಇದ್ದಾರೆ, ಸಿಹಿಯನ್ನು ಹಂಚಿ ಪಟಾಕಿಯನ್ನು ಹೊಡೆದು ಇನ್ನೇನು ನಮ್ಮದು ಗೆದ್ದೇ ಬಿಡುತ್ತೋ ಅನ್ನೋಂಥ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ NDA ಅಷ್ಟೊಂದು ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಎಲ್ಲೂ ಕೂಡ ಬಿಟ್ಟುಕೊಳ್ಳಿಲ್ಲ, ನಿರಂತರವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಬಂದಂತಹ ಒಂದು ಸ್ಥಾನಗಳು, ಮುನ್ನಡೆ ಇದ್ದಂತಹ ಸ್ಥಾನಗಳು ಹಿನ್ನಡೆ ಆಗೇ ಇಲ್ಲ. ಸ್ಥಾನಗಳ ಒಂದು ಬದಲಾವಣೆ ಆಗಲಿಲ್ಲ, ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆಯಂತೂ ಆಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಅಮಿತ್ ಶಾ ಹೇಳಿದಂತಹ ಒಂದು ಮಾತು ಭವಿಷ್ಯ ಈಗ ನಿಜವಾಗಿದೆ. ಬಿಹಾರದಲ್ಲಿ ಅವರು ಯಾವ ರೀತಿಯ ಒಂದು ಲೆಕ್ಕಾಚಾರವನ್ನು ಹಾಕಿ ಅಂದಾಜು ಮಾಡಿ ಹೇಳಿದ್ರೂ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಒಂದು ಮಾತಿನ ಪ್ರಕಾರವೇ ಈಗ ನಡೀತಾ ಇದೆ, ಆಗ್ತಾ ಇದೆ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.